ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಇಂದು ಬೆಳಗಿನ ಜಾವದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದಲ್ಲಿ ಪತ್ನಿ ಹಾಗೂ ಸಂಬಂಧಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಪತ್ನಿ ರಾಜಶ್ರೀಯ ಮೇಲೆ ಗಂಡ ರಾಕೇಶ್ ಮತ್ತು ಆತನ ಸಂಬಂಧಿಕರಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಗಂಡ ಕೋಪಗೊಂಡು ಹಲ್ಲೆ ಮಾಡಿದ್ದಾನೆ. ದೀಪಾವಳಿ ಹಬ್ಬದ ಪೂಜೆಗೆ ಬಾ ಎಂದು ಕರೆದು ನಯವಾಗಿ ವಂಚಿಸಿ ಹೆಂಡತಿ ಮತ್ತು ಹೆಂಡತಿಯ ಸಂಬಂಧಿಕರ ಮೇಲೆ ಗಂಡ ಮತ್ತು ಗಂಡನ ಸಂಬಂಧಿಕರು ಮನಸ್ಸು ಇಚ್ಛೆ ತಳಿಸಿದ್ದಾರೆ. ಹೆಂಡತಿ ರಾಜಶ್ರೀ ಮತ್ತು ಗಂಡ ರಾಕೇಶ್ ಹೊಸಮನಿ ಇವರ ಮಧ್ಯ ಹಲವಾರು ಬಾರಿ ರಾಕೇಶನ ಅನೈತಿಕ ಸಂಬಂಧದ ಜಗಳವಾಗಿತ್ತು. ಆ ಸಂದರ್ಭದಲ್ಲಿ ರಾಜಶ್ರೀ ತನ್ನ ಗಂಡನ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಳು. ಆದರೆ ನ್ಯಾಯ ಸಿಗದೆ ಹಿನ್ನೆಲೆ ಇಂದಲಾ ನಾಳೆ ಗಂಡ ಸುಧಾರಿಸುತ್ತಾನೆ ಎಂದು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಜೀವನ ಮಾಡ್ತಿದ್ದಳು. ಇಂದು ತನ್ನ ಪತಿ ರಾಯನ ದೌರ್ಜನ್ಯ ಮತ್ತು ಹಲ್ಲೆಯಿಂದ ಪತ್ನಿ ಹಾಗೂ ತಾಯಿ ಗಂಭೀರವಾಗಿ ಗಾಯಗೊಂಡು ಗೋಕಾಕ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅನ್ಯ ಕೋಮಿನ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರುವುದನ್ನು ಪತ್ನಿ ರಾಜಶ್ರೀ ಪ್ರಶ್ನಿಸುತ್ತಿದ್ದಳು. ಈ ಕಾರಣಕ್ಕೆ ಪತಿರಾಯ ರಾಕೇಶನು ತನ್ನವರ ಬೆಂಬಲದಿಂದ ಪತ್ನಿ ರಾಜಶ್ರೀ ಹಾಗೂ ಅವಳ ತಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎದೆ, ಕುತ್ತಿಗೆ, ತಲೆಗೆ ಗಂಭೀರ ಗಾಯಗೊಳಿಸಿ ವಿಕೃತ ಮೆರೆದಿದ್ದಾನೆ. ಸದ್ಯ ಹಲ್ಲೆಗೊಳಗಾದ ರಾಜಶ್ರೀ ಮತ್ತು ತಾಯಿ ಗೋಕಾಕ್ ಸರ್ಕಾರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಕೊನೆಗೆ ತನ್ನ ಹೆಂಡತಿಯನ್ನು ಸಾಯಿಸುವ ಉದ್ದೇಶದಿಂದ ಈ ಹಲ್ಲೆ ಮಾಡಲಾಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಕೇಶ್ನಂತಹ ಪುಂಡಗಂಡನ ಪಡೆದ ಎಷ್ಟೋ ಮಹಿಳೆಯರು ಕಾನೂನಿನ ನೆರವು ಸಿಗದೆ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ದೌರ್ಜನ್ಯಕ್ಕೆ ಒಳಗಾಗಿ ಅಬಲೆಯರಾದ ಮಹಿಳೆಯರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಬೆಂಬಲಕ್ಕೆ ನಿಂತು ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಕಾನೂನು ಕೈಗೆ ತೆಗೆದುಕೊಂಡು ಪತ್ನಿಯನ್ನ ಮನಸ್ಸು ಇಚ್ಛೆ ತಳಿಸಿ ಕೊಲೆ ಮಾಡಲು ಯತ್ನಿಸಿದ ರಾಕೇಶ್ ಮತ್ತು ಆತನ ಅಣ್ಣ ತಮ್ಮಂದಿರ ಹೆಡೆಮುರಿ ಕಟ್ಟಿ ಕಾನೂನಿನ ಬಿಸಿ ಮುಟ್ಟಿಸಲು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿಯವರು ಮುಂದಾಗಬೇಕೆಂದು ರಾಜ್ಯದ ಮಹಿಳೆಯರ ಬೇಡಿಕೆಯಾಗಿದೆ. ನಮ್ ಗಂಡನ ಅನೈತಿಕ ಸಂಬಂಧ ಇತ್ತು. ಆತರದಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕ ನನಗೆ ಬಡಿದ ಹೊಡಿದ ಮಾಡ್ತಿದ್ರು. ಮತ್ತೆ ನನ್ ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನನ್ನ ಮಮ್ಮಿ ಮೇಲೆ ಹಲ್ಲೆ ಮಾಡಿದ. ಯಾವಾಗ ನಿಮಗ ಇವತ್ತು ನೀವು ಹೋಗಿದ್ರಿ? ಇವತ್ತು ನಾವು ಬೆಳಗ್ಗೆ ಹೋಗಿದ್ದೀವಿ. ಇದು 9 ಗಂಟೆಗೆ ಹಲ್ಲೆ ಆಗಿತ್ತು. ನಿಮ್ಮ ಗಂಡನ ಮನೆ ಯಾವ್ರಿ? ನಮ್ ಗಂಡನ ಮನೆ ಬೊಂಬಲವಾಡ. ಏನ್ ಇವತ್ತು ಪೂಜೆ ವಿಷಯವಾಗಿ ಕರ್ಸಿದ್ವಿ. ಈಗ ಯಾರ್ಯಾರ ಮೇಲೆ ಹಲ್ಲೆ ಆಗೈತಿ? ಈಗ ನಂದು ನಮ್ಮ ಮಮ್ಮಿ ಮ್ಯಾಗ, ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೈತಿ. ಅವ್ರ ಎಲ್ಲರೂ ಬಡ್ದಿದಾರು. ಮತ್ತ ಅವ್ರ 2 ಮಂದಿ ಮೈದನ, ಒಬ್ಬ ಕಾಕ, 2 ಮಂದಿ ಮೈದನ, ಮತ್ತ ಮಾಮ, ಮತ್ತ ನನ್ನ ಗಂಡ ರಾಕೇಶ್ ಹೊಸಮನಿ, ಮತ್ತ ನಮ್ಮ ಅತ್ತಿ. ಒಟ್ಟು ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? 4 ಜನ, 5-6 ಜನ ಕೂಡಿ ನಮ್ಗ ಹೊಡೆದಿದ್ದರು. ಏನ್ ತಲಿಗೆ ಪೆಟ್ಟಲ್ಲ? ತಲಿಗೆ ಪೆಟ್ಟ, ಮತ್ತ ಆಮೇಲೆ ತಲಿ ಪೀಚ್ ಬಿದ್ದಿದಾವ. ಆಮೇಲೆ ಎಲ್ಲ ಗಲ್ಲ ಎಲ್ಲ ಚೂರ್ಕೊಂಡಿದಾರಿ. ಆಮೇಲೆ ಬೆನ್ನು ಎಲ್ಲ ಸರ್ವೈಕಲ್ ಪೇನ್ ಆಗಿದೆ. ಈ ಹಿಂದೆ ಏನಾದ್ರು ನಿಮ್ಗ ನಿಮ್ಮ ಗಂಡಗ ಮನಸ್ತಾಪ ಏನಾದ್ರು ಇತ್ತು? ಒಂದು ಹುಡುಗಿ ಸಂಬಂಧ ಮನಸ್ತಾಪ ಇದೆ. ಮತ್ತೇನಾದ್ರಿಂದ ಮತ್ತೇನಿಲ್ಲ. ಅವ್ರಿಗೆ ಬೇರೆ ಜೊತೆ ಅಫೇರ್ ಐತಂತ ಮನಸ್ತಾಪ ಇತ್ತು. ನಿಮ್ ಗಂಡನಲ್ಲ ಅನೈತಿಕ ಸಂಬಂಧವನ್ನ ನೀವು ಪ್ರಶ್ನೆ ಮಾಡಿದಕ್ಕ ನಿಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವಳದು ಚಿಕ್ಕೋಡಿದವಳು, ಮುಸ್ಲಿಂದವ ಹುಡುಗಿ. ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್? ನಾವು ಗೋಕಾಕದಲ್ಲಿ ಸರ್ಕಾರಿ ಹಾಸ್ಪಿಟಲ್. ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ಏನನ್ನ ಅಡ್ಮಿಟ್ ಮಾಡ್ತಾನೆ, ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರು. ಈ ಪೊಲೀಸರ ಕಡೆಯಿಂದ ಏನಾದ್ರು ನಿಮ್ ಕರೆ? ನಮ್ದೇನು ಪೊಲೀಸರ ಕಡೆಯಿಂದ ಇನ್ನೂ ಏನ್ ಬಂದಿಲ್ಲ. ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಗಂಡ ಹೆಂಡತಿ ಮಧ್ಯ ಹಿಂಗ ಬಿರುಕು ಬಿಟ್ಟಾಗ ಬಹಳಷ್ಟು ಕಡೆಯಲ್ಲಿ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತೆ. ಇದಕ್ಕ ಅಂತ ಮಹಿಳಾ ಆಯೋಗ ಐತಿ. ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಅದಾರ. ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರೋ ವ್ಯವಸ್ಥೆ ಮಾಡ್ತೀವಿ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನಗಿದ ಮಾರಣಾಂತಿಕ ಹಲ್ಲೆ ಆಗಿದ್ದರಿಂದ ಅವರು ನಮ್ಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳ್ಕೊಡುದು. ರಾಜಶ್ರೀ ರಾಕೇಶ್ ಹೊಸಮನಿ. ನಮ್ದು ಚಿಕ್ಕೋಡಿ.